ಆಸೆ ಇಂದಿನ ಸಂಚಿಕೆಯಲ್ಲಿ ರಂಗನಾಥ್ ಅವರು ಆ ಮನೆ ಡಾಕ್ಯುಮೆಂಟ್ಸನ್ನು ನೋಡ್ತಾ, ಶಾಂತಿ, ನಿನ್ನ ಹೆಸರು ಜೊತೆ ರಂಗನಾಥ್ ಅಂತ ಯಾಕೆ ಸೇರಿಸಿದ್ದಾರೆ ಗೊತ್ತಾ? ನಿನಗೆ ದುರಾದೃಷ್ಟಿ ಇರೋದು ನಿಮ್ಮ ತಂದೆಯವರಿಗೆ ಎಲ್ಲೋ ದೂರದೃಷ್ಟಿ ಇತ್ತು ಏನೋ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಪ್ಪ, ಅದೆಲ್ಲ ಇಲ್ಲದೇ ಇದ್ದಿದ್ರೆ ಇಷ್ಟೊತ್ತಿಗೆ ಅದೆಲ್ಲ ಮಾರ್ಕೊಂಡು ಇವನು ಮನೋಜ್ ಇದನ್ನಲ್ಲ ಪೆಂಗ್ಯ ಹಿಂದ್ಗಡೆ ಗೋಣಿಚೀಲ ಹಾಕ್ಕೊಂಡು ಆರ್ಸೋಕ್ಕಂತ ಹೋಗ್ತಿದ್ದ ಬಾಟ್ಲನ್ನು, ಮನೆ ಮಠ ಎಲ್ಲ ಮಾರ್ಕೊಂಡು ಅಂತ ಸೂರ್ಯ ಹೇಳ್ತಾರೆ. ಅಪ್ಪ, ಯಾಕಪ್ಪ ಬೈತೀರಾ? ಈಗೆಲ್ಲ ದುಡ್ಡು ಕೊಟ್ಟಾಯ್ತಲ್ಲ ಅಂತ ಮನೋಜ್ ಅವರು ಹೇಳ್ತಾರೆ. ಆವಾಗ ರಂಗನಾಥ್, ಬೈದೆ ಏನೋ ಮಾಡಬೇಕು? ಶಾಂತಿ, ನಿನಗೆ ಸುಳ್ಳು ಬುದ್ಧಿ, ವಂಚನೆ, ದಗಾಕೋರ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು ಕಣೆ ನನಗೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಪ್ಪ, ಹಾಳಾದ ಬಡ್ಡಿ ಮಗೊಂದು 30 ವರ್ಷದ ತನಕ ಅದು ಹೆಂಗಪ್ಪ ನೀನು ಅರ್ಥ ಮಾಡ್ಕೊಂಡು ಜೀವನ ಸಾಧನೆ ಮಾಡಿಬಿಟ್ಟೆ ಅಲ್ಲಪ್ಪ ಅಂತ ಸೂರ್ಯ ಅವರು ಹೇಳ್ತಾರೆ. ಅಲ್ಲ, ಫೈನಾನ್ಸ್ ಅವನು ಕೆಲವೇ ದಿನಗಳಲ್ಲಿ ಈ ಅಮ್ಮನ್ನ ಸಕ್ಕರೆನ ಅರ್ಥ ಮಾಡ್ಕೊಂಡಲ್ಲ, ನೀನು ಹೆಂಗಪ್ಪ ಇದನ್ನೆಲ್ಲ ಇಷ್ಟೊತ್ತಿಗೆ ಈಗ ಅರ್ಥ ಆಗ್ತಾಯಿದೆ ಅಂತ ಸೂರ್ಯ ಅವರು ನಗ್ತಾ ಹೇಳ್ತಾರೆ. ಆಗ ರಂಗನಾಥ್ ಅವರು ಸೂರ್ಯನ ನೋಡ್ತಾರೆ. ಶಾಂತಿಯವರು ಹೇಳ್ತಾರೆ, ಆ ಫೈನಾನ್ಸ್ ಅವನು ಅವನ ತಲೆ ನಾಯಿ ಪಿಂಡ ಅಂತ ಹೇಳಿ ಬೈದು ಮೊದಲಿಗೆ ದುಡ್ಡು ಇಸ್ಕೊಳಕ್ಕೆ ಹೋದಾಗ ಚಂದ ನಗ್ತಾ ಮಾತಾಡ್ತಾ ಇದ್ದ. ಅದೇ ದುಡ್ಡು ಕೊಟ್ಟ ನಂತರ ರೌಡಿ ಥರ ಆಡ್ತಾ ಇದ್ದಾನೆ ಅಂತ ಶಾಂತಿಯವರು ಹೇಳ್ತಾರೆ. ಅಲ್ಲ, ದುಡ್ಡನ್ನು ಕೊಡುವಾಗ ಕಾಶ್ಮೀರ ಆ್ಯಪಲ್ ಥರ ಮಾತಾಡೋನು, ಅದೇ ದುಡ್ಡು ಇಸ್ಕೊಳ್ಳುವಾಗ ಕಾಶ್ಮೀರದಲ್ಲಿ ಬಾರ್ಡ್ರಲ್ಲಿ ಎತ್ಕೊಂಡು ಧಗ ಅಂತ ಮಾಡ್ತಾರಲ್ಲ ಆ ಥರ ಮಾಡ್ತಾನೆ ಅಂತ ಸೂರ್ಯ ಹೇಳಿ, ಅವನಿಗೆ ಗೊತ್ತಾಯಿತು ಈಗ ನಿಮ್ಗಳ ಜೊತೆ ಹೇಗೆ ವ್ಯವಹಾರ ಮಾಡಬೇಕು ಅಂತ ಶಾಂತಿಯವರಿಗೆ ಸೂರ್ಯ ಅವ್ರಿಗೆ ಹೇಳ್ತಾರೆ. ಸಾಲಿಗರು ಬಂದು ಕದ ತಟ್ಟುವಾಗ, ಮರಳಿ ಸಾಲ ಕೊಡುವಾಗ ಕಲ್ಲು ಕಡಿ ಎಂದ ಸರ್ವಜ್ಞ ಅಂತ ರಂಗನಾಥ್ ಅವರು ಹೇಳ್ತಾರೆ. ನಿಮ್ಮಂಥವ್ರನ್ನ ನೋಡೇ ಬರ್ದಿರೋದು ಅಂತ ರಂಗನಾಥ್ ಹೇಳ್ತಾರೆ. ಮಾವ, ಯಾಕೆ ದುಡ್ಡು ಕೊಟ್ಟಾಯ್ತಲ್ಲ ಇನ್ನೂ ಯಾಕೆ ಅತ್ತೆ ಜೊತೆ ಈ ಥರ ಮಾತಾಡ್ತಾ ಇದ್ದಾರೆ ಅಂತ ಮರ್ಯಾದೆ ಕೊಡದೆ ಮಾತಾಡ್ತಾ ಇದ್ದಾರೆ ಅಂತ ರೋಹಿಣಿಯವರು ಹೇಳ್ತಾರೆ. ಹೇ ಪೌಡ್ರಮ್ಮ, ಸೊಸೆ ತಂದ ಸೌಭಾಗ್ಯ ಕೇಳಿದ್ದೆ, ಇದೇನಿದು ಅತ್ತೆ ತಂದ ಸಾಲ ಭಾಗ್ಯ ಅಂತ ಸೂರ್ಯ ಅವರು ಹೇಳ್ತಾರೆ. ಆಗ ರೋಹಿಣಿ, ಇವರು ನಿಮ್ಮಣ್ಣ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ ಅಂತ ಹೇಳ್ತಾರೆ ಸೂರ್ಯ. ಆಗ ಮೀನವ್ರು ಹೇಳ್ತಾರೆ, ನಿಮ್ಮ ಯಜಮಾನರು ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಇವರು ಮರ್ಯಾದೆ ಕೊಟ್ಟು ಮಾತಾಡ್ತಾರೆ ಅಂತ ಮೀನಾ ಹೇಳ್ತಾರೆ. ಆಗ ಸೂರ್ಯ, ಇನ್ನೂ 27 ಲಕ್ಷ ಇದೆ, ಹಲೋ ರೋಹಿಣಿ ಅಂತ ಹೇಳ್ತಾರೆ. ಹಲೋ ಅಂತ ರೋಹಿಣಿ ಹೇಳ್ತಾನೆ. ಹಾಂ, ಇಲ್ಲೇ ಇದ್ದೀನಿ, ಹೇಳು, ಕೇಳಿಸ್ತಾ ಇದೆ, ಕೂಗಬೇಡ್ರಿ, ಇನ್ನೂ 27 ಲಕ್ಷ ಇದೆ, ಅದೊಂದು ಕೊಡಿ ಅಂತ ಹೇಳ್ತಾರೆ. ಆಗ ಮನೋಜ, ಇಷ್ಟೆಲ್ಲ ಕೊಟ್ಟಿದ್ದೀವಿ, ಇನ್ನು ಅದೆಷ್ಟು ಕೊಡೋಕ್ಕಾಗಲ್ವಾ ಅಂತ ಹೇಳ್ತಾರೆ. ಹಾಂ, ಹೌದಾ, ಕೊಡಿ ಅಂತ ಸೂರ್ಯ ಹೇಳ್ತಾರೆ. ಶಾಂತಿಯವರು ಹೇಳ್ತಾರೆ, ಓ ಭಿನ್ನಾಣಿಗಿತ್ತಿ, ಇಷ್ಟೊತ್ತು ಅದೇ ಯಾಕೆ ಮಾತಾಡಲಿಲ್ಲ ಅಂತ ಕಾಯ್ತಾ ಇದ್ದೆ, ಟೈಮ್ ನೋಡಿ ಮಾತಾಡ್ತೀಯಲ್ಲ ನೀನು ಅಂತ ಶಾಂತಿ ಹೇಳ್ತಾರೆ. ಹೆತ್ತಿರೋದು 3 ಅತ್ತೆ, ಯಾಕೆ ನನ್ನ ಗಂಡನ ಬಗ್ಗೆ ಅಷ್ಟು ಇದಾಗಿ ಮಾತಾಡ್ತೀರಾ? ಇಬ್ಬರೇ ಮಕ್ಕಳು ಥರ ಮಾಡ್ತೀರಾ, ಇವರನ್ನೇ ಯಾಕೆ ದ್ವೇಷಿಸ್ತೀರಾ ಅಂತ ಮೀನಾ ಹೇಳ್ತಾರೆ. ಮೀನಾ, ಹೋಗಲಿ ಬಿಡಮ್ಮ ಅಂತ ಸೂರ್ಯ ಅವರು ಹೇಳ್ತಾರೆ. ಇಲ್ಲ ರೀ, ಹೋಗಲಿ ಇಲ್ಲ, ನನಗೆ ಬೇಕು ಅಂತ ಮೀನಾ ಹೇಳ್ತಾರೆ. ಶಾಂತಿಯಾಗ, ಟೈಮು ಕಣೆ, ಟೈಮು, ನಿನಗೀಗ ಮಾತಾಡೋಕೆ ಕೊಟ್ಟಿದ್ದಾನಲ್ಲ ದೇವರು, ಅದು ನಿನ್ನ ಟೈಮು ಅಂತ ಹೇಳ್ತಾರೆ ಶಾಂತಿ. ಎಷ್ಟೇ ಮಾತಾಡ್ತೀಯ ನೀನು, ಹಾಂ, ಅನಿಷ್ಟವೇ, ಆ ಥರ ಮಾಡ್ಕೊಂಡಿದ್ದು ನೀನು ದರಿದ್ರದವಳೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಈಗಲಾದರೂ ನಾವು ಈ ಪತ್ರನ ಜೋಪಾನವಾಗಿ ಇಟ್ಕೋಬೇಕು ಅಂತ ಹೇಳಿ ಆ ಪತ್ರವನ್ನು ಮೀನನ ಕೈ ಕೊಡೋಕ್ಕೆ ಹೋಗ್ತಾರೆ. ಮೀನಾ, ಬೇಡ ಮಾವ, ಇದು ಅತ್ತೆ ಹತ್ರನೇ ಇದ್ದರೆ ಸರಿ ಅಂತ ಹೇಳ್ತಾರೆ. ಆಗ ಶಾಂತಿ, ಹೇ ಏನೇ ನನ್ನ ಮನೆ ಪತ್ರನ ನನಗೆ ಭಿಕ್ಷೆ ಹಾಕ್ತೀಯಾ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ, ತಗೊಳಮ್ಮ, ಅಪ್ಪ ಒಂದು ಒಳ್ಳೆ ಡಿಸಿಷನ್ ತೆಗೆದುಕೊಂಡಿದ್ದಾರೆ, ಈಗ ತಗೋ ಅಂತ ಹೇಳ್ತಾರೆ. ಬೇಡ ರೀ ಅಂತ ಮೀನಾ ಹೇಳ್ತಾಳೆ. ಆಗ, ಓ ಎಲ್ಲರೂ ಚೆನ್ನಾಗಿರಲಿ ಅಂತ ಪಾರ್ಲರ್ ಹಾಕ್ಸ್ಕೊಟ್ಟಿದ್ಯಾ ಅಂತ ಸೂರ್ಯ ಹೇಳ್ತಾರೆ. ಆಗ ಇದನ್ನು ನಮ್ಮ ಅಪ್ಪ ಬೆವರು ಸುರಿಸಿ ಕಟ್ಸಿದ ಮನೆ, ಇದು ನಂದು ಅಂತ ಹೇಳ್ತಾರೆ. ನಿಂದಲ್ಲಮ್ಮ, ಇದು ಎಲ್ಲರದು ಅಂತ ಸೂರ್ಯ ಹೇಳ್ತಾರೆ. ಆಗ ಈ ಪೆಂಗನಿಗೋಸ್ಕರ ಈ ಮನೆ ಅಡಿಬಿಟ್ಟಿದ್ಯಲ್ಲ, ಆದರೆ ಈಗ ಎಲ್ಲರಿಗೋಸ್ಕರ ಅಂತ ಹೇಳ್ತೀಯ. ರೋಹಿಣಿನೇ ಅತಿ ಹೆಚ್ಚು ದುಡಿಯೋದು ಈ ಮನೆಯಲ್ಲಿ, ನಿನ್ನ ಹೆಂಡತಿ ಥರ 5-10 ರೂಪಾಯಿಗೆ ಕೈ ಚಾಚಲ್ಲ ಅಂತ ಹೇಳ್ತಾರೆ. ಆಗ ಫ್ಲವರ್ಗೂ ಕಾಲಿಫ್ಲವರ್ಗೂ ವ್ಯತ್ಯಾಸ ಇದೆ ಅಮ್ಮ ಅಂತ ಹೇಳ್ತಾರೆ.
ರೋಹಿಣಿ ಕಾಲಿಫ್ಲವರ್ ಅಂತ ಅನ್ಬೇಡಿ ಅಂತ ಜೋರಾಗಿ ವಾಯ್ಸ್ ಮಾಡ್ತಾರೆ. ರೋಹಿಣಿ ನನ್ನ ಗಂಡನ ಬಗ್ಗೆ ಆ ಥರ ವಾಯ್ಸ್ ರೇಸಾಗಿ ಮಾತಾಡಿದ್ರೆ ಸರಿ ಇಲ್ಲ ಅಂತ ಹೇಳ್ತಾರೆ. ರೋಹಿಣಿ ಅಮ್ಮ ನಿಲ್ಲಮ್ಮ ಅಂತ ಶಾಂತಿ ಹೇಳ್ತಾರೆ. ಏನೇ ಇದು ಈ ಥರ ಮಾತಾಡ್ತಾ ಇದೆಯಾ ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವರು ಈ ಪತ್ರವನ್ನು ಸರಿಯಾಗಿ ಇಟ್ಕೋಬೇಕು ಅಂದರೆ ರೀ ಇದನ್ನು ರೋಹಿಣಿಗೆ ಕೊಡಿ, ಪತ್ರ ಅವಳೇ ದುಡ್ಡು ಕೊಟ್ಟಿದ್ದು ಅಂತ ಹೇಳ್ತಾರೆ. ಇಲ್ಲ ಅಮ್ಮ, ಇಲ್ಲ ಇದು ಮೀನಾ ಹತ್ರ ಇದ್ದರೆ ಸರಿ ಅಂತ ಹೇಳಿ ಮೀನಾ ಅವ್ರಿಗೆ ಕೊಡ್ತಾರೆ. ಆಗ ಬೇಡ ಅಂತಾರೆ ಮೀನಾ ಅವರು. ತಗೊಳಮ್ಮ ಅಂತ ಸೂರ್ಯ ಅವರು ಹೇಳ್ತಾರೆ. ತಗೊಳ್ತಾರೆ. ಕಡೆಗೆ ಅಪ್ಪ ನಾನು ಬಿಡ್ತೆ ಬಾ ಬಾ ಅಪ್ಪ ನಾನು ನಿನ್ನ ಹೊರಗಡೆ ಬಿಟ್ಟು ಹೋಗ್ತೀನಿ, ಹೊರಗಡೆ ಎಲ್ಲೋ ಹೋಗಬೇಕು ಅಂತ ಅಂದೆ ಅಂತ ಸೂರ್ಯ ಅವರು ಕರ್ಕೊಂಡು ಹೋಗ್ತಾರೆ. ಈ ಕಡೆ ಮೀನಾ ಅದನ್ನ ತಿಜೋರಿಯಲ್ಲಿ ಡಾಕ್ಯುಮೆಂಟ್ಸನ್ನು ಇಡೋದಕ್ಕೆ ಬರ್ತಾರೆ. ಅವ್ರ ಹಿಂದೆ ಶಾಂತಿಯವರು ಬರ್ತಾರೆ. ಅಂತೂ ಇಂತೂ ನೀನು ಅನ್ಕೊಂಡಂಗೆ ಆಯ್ತಲ್ಲ, ಸಾಧಿಸ್ಬಿಟ್ಟಿಯಲ್ಲ ನೀನು. ಆ ಮನೆ ಪತ್ರನಿಂದಾಗಿರ್ಬೋದು, ಆ ಪತ್ರದಲ್ಲಿರೋ ಹೆಸರು ನಂದು ಕಣೆ ಅಂತ ಶಾಂತಿ ಹೇಳ್ತಾರೆ. ಆಗ ಮೀನಾ ಅತ್ತೆ ಈಗಲೂ ನನಗೆ ಈ ಪತ್ರ ಬೇಡ, ತಗೊಳ್ಳಿ ಅಂತ ಹೇಳ್ತಾರೆ. ಬೇಡ ಇಟ್ಕೊಳ್ಳೆ, ನಿನ್ನ ಕೈಗೆ ಹೆಂಗೆ ಬಂತು ಅದನ್ನು ನಾನು ಹಾಗೇ ತಗೊಳ್ತೀನಿ ಅಂತೆ. ನನಗೆ ಬೈತಾ ಇದ್ದಾಗ ನೀನು ನಗ್ತಾ ಇದ್ದೆ ಅಲ್ಲ, ಅಲ್ಲಿ ನೋಡಿದೆ ಸೂರ್ಯನು ನಿನಗೆ ಬಿಕ್ಕಿ ಅಳೋ ಥರ ಒಂದು ಕಾಲ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಮನೋಜ ರಾತ್ರಿ ಹೊತ್ತಿಗೆ ಬಂದು ಫ್ರಿಡ್ಜ್ ತೆಗಿತಾ ಇರ್ತಾನೆ. ಅಲ್ಲಿ ಶಾಂತಿಯವರು ಬರ್ತಾರೆ. ಏನು ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾರೆ. ಇಲ್ಲ ಅಮ್ಮ, ಏನಾದರೂ ಹಸಿವಾಗ್ತಾಯಿದೆ, ತಿಂಡಿ ಏನಾದರೂ ಇದೆಯಾ ಅಂತ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ನನಗೆ ಮತ್ತೆ ಹಾಡು ಹೇಳಿಸಬೇಡವೋ ಅಂತ ಹೇಳ್ತಾರೆ. ಯಾಕಮ್ಮ ಈ ರೀತಿ ಹೊಗಳ್ತಾ ಇದೆಯಾ ಅಂತ ಹೇಳ್ತಾರೆ. ಅಲ್ಲ ಕಣೋ, ಹೂ ಕಟ್ಟೋಳು ಆ ರೀತಿ ಅವಮಾನ ಮಾಡ್ತಾಯಿದ್ರು ನಿನಗೆ ಏನೂ ಅನಿಸ್ಲಿಲ್ವೇನೋ, ನನ್ನ ನೋಡಿ ನಗ್ತಾಯಿದ್ರು ಏನೂ ಅನಿಸ್ಲಿಲ್ವೇನೋ ಅಂತ ಹೇಳ್ತಾರೆ. ನಾ ಏನು ಮಾಡಲಮ್ಮ ಅಂತ ಹೇಳ್ತಾರೆ. ನೋಡು ರೋಹಿಣಿ ಎಲ್ಲಿ ಅಂತ ಕೇಳ್ತಾಳೆ. ರೋಹಿಣಿ ರೂಮಲ್ಲಿ ಮನ್ಕೊಂಡಿದ್ದಾಳೆ ಅಮ್ಮ ಅಂತ ಹೇಳ್ತಾನೆ. ಮೊದಲು ಕೆಲಸ ಹುಡ್ಕೊಳ್ಳೋ ಇಲ್ಲಿ ರವಿ ಐಸ್ ಕ್ರೀಮ್ ತರ್ತಾನೆ. ಶ್ರುತಿಯಲ್ಲಿ ಕುತ್ಕೊಂಡು ಕಾಯ್ತಾ ಇರ್ತಾಳೆ. ಐಸ್ ಕ್ರೀಮ್ ತಂದು ಕೊಡ್ತಾನೆ. ಕಡೆಗೆ ನನ್ನ ಚಾಯ್ಸೇ ತೊಗೊಂಡು ಬರಬೇಕಿಲ್ಲ ಅಂತ ಶ್ರುತಿ ಹೇಳ್ತಾಳೆ. ಇಲ್ಲ ನೀನು ನನ್ನ ಚಾಯ್ಸ್ ತೊಗೊಂಡು ತಿನ್ನು ಅಂತ ಹೇಳ್ತಾನೆ. ಇಬ್ಬರದು ಒಂದೇ ಅಲ್ಲ, ನಾವಿಬ್ಬರು ಒಂದೇ ಅಂದರೆ ಒಂದೇ ಆಯ್ಕೆ ಆಗಿರಬೇಕಲ್ಲ ಅಂತ ಹೇಳ್ತಾರೆ. ಐಸ್ ಕ್ರೀಮ್ ಬೀಳುತ್ತೆ. ಆವಾಗ ಅವರು ಆಟ ಮೇಲ್ಗಡೆ ಹಿಡ್ಕೊಳ್ತಾನೆ. ಅಷ್ಟೊತ್ತಿಗೆ ಅವರು ತಂದೆ ತಾಯಿ ಹೋಗ್ತಾ ಇರ್ತಾರೆ ಕಾರ್ ಮೇಲೆ. ಆವಾಗ ಅವ್ರನ್ನ ನೋಡಿ ಅವಳು ತಾಯಿ, ಶ್ರುತಿಯವಳ ತಾಯಿ ನಿಂತ್ಕೊಂಡು ತಡಿ ಅವಳಿಗೆ ಮಾಡ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅವರು ಶ್ರುತಿಯವರು ಯಜಮಾನರು ತಡೆ ಹಿಡಿದು, ಇಲ್ಲ ಇದನ್ನು ಏನು ಮಾಡಬೇಡ ಅಂತೀಯೋ ಅದನ್ನು ಅವಳೇ ಮಾಡ್ತಾಳೆ, ಯಾಕಂದರೆ ಅವಳೇನು ಚಿಕ್ಕವಳ ಅಂತ ಹೇಳ್ತಾಳೆ. ಇದನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಇವನಿಗೆ ಕಾಳಿದಾಸ ಅವನಿಗೆ ಹೇಳಬೇಕು ಅಂತ ಹೇಳ್ತಾರೆ. ಕಾಳಿದಾಸನ ಅಂತ ಅವನ ಹೆಂಡತಿ ಕೇಳ್ತಾಳೆ. ಹೌದು ಬಾ ಈಗ ಹೋಗೋಣ ಅಂತ ಹೇಳಿ ಕಾರ್ ಹತ್ಕೊಂಡು ಹೋಗ್ತಾರೆ. ಇವತ್ತಿಗೆ ಈ ಸಂಚಿಕೆ ಇಲ್ಲಿಗೆ ಮುಗಿಯುತ್ತೆ.